Hello my dear students, very good morning. How are you all? I hope you're all good, right? Okay. Myself Deepak M, Department of Chemistry, Sahyadri PU College, Kolar. In this video session, I'm going to start the bridge course for first PUC Chemistry. What is the meaning of bridge course? Why we need to study bridge course? What are the applications of bridge course ಅನ್ನೋದನ್ನ ನೋಡೋಣ. ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಬ್ರಿಡ್ಜ್ ಅಂದ್ರೆ ಏನು? That will connect one point to another point. ಕರೆಕ್ಟ್ ಅಲ್ವಾ? ಅದೇ ತರ ಇಲ್ಲಿ ಈ ಬ್ರಿಡ್ಜ್ ಕೋರ್ಸ್ ಇಂದ ನಮ್ಗೆ ಏನು ಯೂಸ್ ಆಗುತ್ತೆ ಅಂದ್ರೆ ದಟ್ ವಿಲ್ ಕನೆಕ್ಟ್ ದ ಕಾನ್ಸೆಪ್ಟ್ ಸೆವರಲ್ ಕಾನ್ಸೆಪ್ಟ್ ಫ್ರಮ್ SSLC ಟು ಫಸ್ಟ್ PUC ಲೆವೆಲ್. ಅಂದ್ರೆ SSLC ಅಲ್ಲಿ ನೀವೇನೆಲ್ಲ ಕೆಲವೊಂದು ಕಾನ್ಸೆಪ್ಟ್ಸ್ ನ ಓದಿರ್ತೀರಾ ಅದರ ಜೊತೆಗೆ ಇನ್ನು ಕೆಲವೊಂದು ಕಾನ್ಸೆಪ್ಟ್ಸ್ ನ ಅಡಿಷನ್ ಮಾಡಿ ಫಸ್ಟ್ PUC ಗೆ ಯೂಸ್ ಆಗೋ ತರ ಲಿಂಕ್ ಅನ್ನ ಕೊಡ್ತಕ್ಕಂಥದ್ದು ದಟ್ ಈಸ್ ಬ್ರಿಡ್ಜ್ ಕೋರ್ಸ್. ಓಕೆ, ಈ ಬ್ರಿಡ್ಜ್ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೆಮಿಸ್ಟ್ರಿ. ಈಗ ಕೆಮಿಸ್ಟ್ರಿನ ನೀವು ಒಂದು ಬ್ರಾಂಚ್ ಆಗಿ ತಗೊಂಡಿದ್ದೀರಾ. ವಾಟ್ ಈಸ್ ದ ರೋಲ್ ಆಫ್ ಕೆಮಿಸ್ಟ್ರಿ? ವೈ ವಿ ನೀಡ್ ಟು ಸ್ಟಡಿ ಕೆಮಿಸ್ಟ್ರಿ ಅನ್ನೋದನ್ನ ನೋಡೋಣ. ಕೆಲವ್ರಿಗೆ ಏನಪ್ಪಾ ಮೈಂಡ್ ಅಲ್ಲಿ ಅಂತಂದ್ರೆ ಕೆಮಿಸ್ಟ್ರಿ ಡಿಫಿಕಲ್ಟ್, ಕೆಮಿಸ್ಟ್ರಿಯಲ್ಲಿ ಈಕ್ವೇಶನ್ಸ್ ಬರುತ್ತೆ, ಬ್ಯಾಲೆನ್ಸ್ ಮಾಡಕ್ಕಾಗಲ್ಲ, ಕೆಮಿಸ್ಟ್ರಿ ಇಸ್ ವೆರಿ ಟಫ್ ಅಂತ, ನೆನ್ಪಿರಲ್ಲ ಅಂತ. ಬಟ್ ಐ ಕ್ಯಾನ್ ಸೇ ದಟ್ ಕೆಮಿಸ್ಟ್ರಿ ಇಸ್ ವೆರಿ ವೆರಿ ಈಸಿ, ಕೆಮಿಸ್ಟ್ರಿ ಇಸ್ ವೆರಿ ಬ್ಯೂಟಿಫುಲ್, ಕೆಮಿಸ್ಟ್ರಿ ಇಸ್ ಕಲರ್ಫುಲ್ ಅಂತ ಹೇಳಕ್ ಇಷ್ಟಪಡ್ತೀವಿ. ಯಾಕೆ ಅಂದ್ರೆ ಕೆಮಿಸ್ಟ್ರಿಯಲ್ಲಿ ಇನ್ವಾಲ್ವ್ ಆಗ್ತು ಅಂತಂದ್ರೆ ನಾವು ಅದರಲ್ಲಿ ಆ ಕೆಮಿಸ್ಟ್ರಿನ ಎಂಜಾಯ್ ಮಾಡಬಹುದು. ನೋಡಿ, ವಿ ಕೆನಾಟ್ ಇಮ್ಯಾಜಿನ್ ಎ ಸಿಂಗಲ್ ಡೇ ವಿತೌಟ್ ಕೆಮಿಸ್ಟ್ರಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಅಂದ್ರೆ ಸಿನ್ಸ್ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್ ವಿ ಆರ್ ಡೈರೆಕ್ಟ್ಲಿ ಅಂಡ್ ಇಂಡೈರೆಕ್ಟ್ಲಿ ವಿ ಆರ್ ಯೂಸಿಂಗ್ ಕೆಮಿಸ್ಟ್ರಿ ಅಂಡ್ ಕೆಮಿಕಲ್ ನಾಲೆಡ್ಜ್. ಬಟ್ ಅದನ್ನ ನಾವು ಫಸ್ಟ್ PUC ಫಸ್ಟ್ ಚಾಪ್ಟರ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಕೆಮಿಸ್ಟ್ರಿ, ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿ ಅನ್ನೋದನ್ನ ಲೇಟರ್ ಆನ್ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಓಕೆ, what is the definition for chemistry andre? It is a branch of science which deals with the study of structure, composition and properties of matter. ಅಂದ್ರೆ ನಿಮಗೆ ಮ್ಯಾಟರ್ ಬಗ್ಗೆ ಐಡಿಯಾ ಇದೆ. ಏನ್ ಮ್ಯಾಟರ್ ಅಂದ್ರೆ ಎನಿಥಿಂಗ್ ವಿಚ್ ಆಕ್ಯುಪೈಸ್ ಸ್ಪೇಸ್ ಹ್ಯಾವಿಂಗ್ ಇಟ್ಸ್ ಓನ್ ಮಾಸ್. ಫಾರ್ ಎಕ್ಸಾಂಪಲ್ ದಿಸ್ ಪೆನ್ ಈಸ್ ಆಕ್ಯುಪೈಯಿಂಗ್ ಸ್ಪೇಸ್ ಹ್ಯಾವಿಂಗ್ ಇಟ್ಸ್ ಓನ್ ಮಾಸ್. ಕರೆಕ್ಟ್ ಅಲ್ವಾ? ಅದೇ ತರ ಒಂದು ಮೊಬೈಲ್ ತಗೊಂಡಾಗ ಮೊಬೈಲ್ ಏನಾಗುತ್ತೆ, ಒಂದು ಸ್ಪೇಸ್ ಅನ್ನು ಆಕ್ಯುಪೈ ಮಾಡ್ಕೊಂಡಿರುತ್ತೆ ಹ್ಯಾವಿಂಗ್ ಇಟ್ಸ್ ಓನ್ ಮಾಸ್. ಅಥವಾ ತರ ಒಂದು ವಾಟರ್ ಬಾಟಲ್ ಅಲ್ಲಿ ಲಿಕ್ವಿಡ್ ವಾಟರ್ ತಗೊಂಡಿದ್ದೀರಾ ಅಂತಂದ್ರೆ ಅದು ಕೂಡ ಒಂದು ತನ್ನದೇ ಆಗಿರ್ತಕ್ಕಂಥ ಒಂದು ಸ್ಪೇಸ್ ಅನ್ನು ಆಕ್ಯುಪೈ ಮಾಡ್ಕೊಂಡಿರುತ್ತೆ, ಅದಕ್ಕೂ ಕೂಡ ಮಾಸ್ ಇರುತ್ತೆ. ಈವನ್ ದ ಏರ್ ಕಂಟೈನಿಂಗ್ ನೈಟ್ರೋಜನ್ ಗ್ಯಾಸ್ ಇದೆ, ಏರ್ ಅಲ್ಲಿ ಆಕ್ಸಿಜನ್ ಗ್ಯಾಸ್ ಇದೆ, ನೋಬಲ್ ಗ್ಯಾಸಸ್ ಇದೆ, ಅವು ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಸ್ಪೇಸ್ ಅನ್ನ ಆಕ್ಯುಪೈ ಮಾಡ್ಕೊಂಡಿರುತ್ತೆ ಅಂಡ್ ಆಲ್ಸೋ ಹ್ಯಾವಿಂಗ್ ಇಟ್ಸ್ ಓನ್ ಮಾಸ್ ಅಲ್ವಾ? ಅದಕ್ಕೆ ನೋಡಿ, ಈ ಮ್ಯಾಟರ್ ನ ನಾವು 3 ಟೈಪ್ಸ್ ಆಗಿ ಕ್ಲಾಸಿಫಿಕೇಶನ್ ಮಾಡ್ತಾ ಇದೀವಿ. ನೋಡಿ, ಮ್ಯಾಟರ್ ಈಸ್ ಮೇನ್ಲಿ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್. Matter is mainly classified into 3 types. First one, solids. Second one, liquids. Third one, gases. ಇವೆಲ್ಲನೂ ಕೂಡ ಮ್ಯಾಟರ್ ಗೆ ಎಕ್ಸಾಂಪಲ್ ತಗೋಬಹುದು. That matter may exist in solid state, matter may exist in liquid state or gaseous state. ಈಗ ಫಾರ್ ಎಕ್ಸಾಂಪಲ್ ಹೇಳಿದೆ, ನಾನು ಡೆಫಿನೇಷನ್ ಹೇಳಿದೆ ಕೆಮಿಸ್ಟ್ರಿಗೆ. ಇಟ್ ಈಸ್ ಅ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಸ್ಟ್ರಕ್ಚರ್, ಕಾಂಪೋಸಿಷನ್ ಅಂಡ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಫಾರ್ ಎಕ್ಸಾಂಪಲ್ ಒಂದು ಮ್ಯಾಟರ್ ನಾನು ಎಕ್ಸಾಂಪಲ್ ತಗೋತಾ ಇದ್ದೀನಿ, ದಟ್ ಈಸ್ ಸಾಲಿಡ್ ಮ್ಯಾಟರ್. ಫಾರ್ ಎಕ್ಸಾಂಪಲ್ ಪೆನ್ ಈಸ್ ಇನ್ ಸಾಲಿಡ್ ಸ್ಟೇಟ್. ಈಗ ಈ ಒಂದು ಪೆನ್ ಅಲ್ಲಿ ಇರ್ತಕ್ಕಂಥ ಕೆಮಿಕಲ್ ಕಾಂಪೋಸಿಷನ್ ಏನು, ಯಾವ್ಯಾವ ಕೆಮಿಕಲ್ಸ್ ಅನ್ನ ಯೂಸ್ ಮಾಡ್ಕೊಂಡು ಪೆನ್ ಅನ್ನ ಪ್ರಿಪೇರ್ ಮಾಡಿದ್ದಾರೆ, ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ದಟ್ ಕೆಮಿಕಲ್, ವಾಟ್ ಆರ್ ದ ಯೂಸಸ್ ಆಫ್ ದಿಸ್ ಮ್ಯಾಟರ್ ಅನ್ನೋದನ್ನ ಸ್ಟಡಿ ಮಾಡೋದೇ ಕೆಮಿಸ್ಟ್ರಿ. ಅರ್ಥ ಆಯ್ತಾ? ಕೆಮಿಸ್ಟ್ರಿ ಇಸ್ ಅ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಸ್ಟ್ರಕ್ಚರ್, ಕಾಂಪೋಸಿಷನ್ ಅಂಡ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಕ್ಲಿಯರ್? ಈಗ ನಾನು ಆಲ್ರೆಡಿ ಈಗ ಹೇಳಿದ್ದೀನಿ, ಮ್ಯಾಟರ್ ಇಸ್ ಮೇನ್ಲಿ ಕ್ಲಾಸಿಫೈಡ್ ಇಂಟು ಸಾಲಿಡ್ಸ್, ಲಿಕ್ವಿಡ್ಸ್ ಅಂಡ್ ಗ್ಯಾಸಸ್. One thing you have to remember that matter is made up of a tiny particles called atom. This is very very important concept. ಇದನ್ನ ನೀವು ಆಲ್ರೆಡಿ ಹೈಸ್ಕೂಲ್ ಲೆವೆಲ್ ಅಲ್ಲಿ ಸ್ಟಡಿ ಮಾಡಿರ್ತೀರಾ. ಆಟಮ್, ವಾಟ್ ಈಸ್ ಮೀನ್ ಬೈ ಆಟಮ್? ನೀವು ಯಾವುದೇ ಮ್ಯಾಟರ್ ತಗೊಳ್ಳಿ, ಲಿಕ್ವಿಡ್ ತಗೊಳ್ಳಿ, ಗ್ಯಾಸ್ ತಗೊಳ್ಳಿ, ಸಾಲಿಡ್ ತಗೊಳ್ಳಿ, ಎವ್ರಿ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಎ ಟೈನಿ ಪಾರ್ಟಿಕಲ್ಸ್ ಕಾಲ್ಡ್ ಆಟಮ್ಸ್. ಈಗ ಆಟಮ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ವಾಟ್ ಈಸ್ ಮೀನ್ ಬೈ ಆಟಮ್? It is the smallest particle of an element which can take part in the chemical reaction. It may or may not exist independently. ಕೆಲವೊಂದು atoms exist ಆಗ್ತವೆ independent ಆಗಿ, ಕೆಲವೊಂದು exist ಆಗಲ್ಲ. ಇರ್ಲಿ, atom is the smallest particle of an element which can take part in the chemical reaction. ಯಾವುದೇ chemical reaction, ಈಗ ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಗ್ಯಾಸ್ ಇದೆ, ಕ್ಲೋರಿನ್ ಗ್ಯಾಸ್ ಇದೆ, ಎರಡು ಮಿಕ್ಸ್ ಮಾಡಿದಾಗ HCl ಗ್ಯಾಸ್ ಬರುತ್ತೆ. ಬಟ್ ಮಿಕ್ಸ್ ಮಾಡಿದಾಗ ರಿಯಾಕ್ಷನ್ ಯಾವ್ದಾಗುತ್ತೆ? ಹೈಡ್ರೋಜನ್ ಗ್ಯಾಸ್ ಅಲ್ಲಿ ಇರ್ತಕ್ಕಂಥ ಹೈಡ್ರೋಜನ್ ಆಟಮ್, ಕ್ಲೋರಿನ್ ಗ್ಯಾಸ್ ಅಲ್ಲಿ ಇರ್ತಕ್ಕಂಥ ಕ್ಲೋರಿನ್ ಆಟಮ್ಸ್ ರಿಯಾಕ್ಷನ್ ಆಗಿ ನಮಗೆ HCl ಗ್ಯಾಸ್ ಬರ್ತಕ್ಕಂಥದ್ದು ಅಲ್ವಾ? ಓಕೆ, ಈ ಆಟಮ್ ಅಲ್ಲಿ ಏನೆಲ್ಲ ಇದೆ? ಆಟಮ್ ಈಸ್ ಕಾಂಪೋಸ್ಡ್ ಆಫ್ 3 ಫಂಡಮೆಂಟಲ್ ಪಾರ್ಟಿಕಲ್ಸ್. ಆಟಮ್ ಅಲ್ಲಿ ಟೋಟಲ್ 3 ಫಂಡಮೆಂಟಲ್ ಪಾರ್ಟಿಕಲ್ಸ್ ಇದೆ.
What are the fundamental particle present in the atom? That is, first one is electrons. Atom ಅಲ್ಲಿ electrons ಇರ್ತವೆ, atom ಅಲ್ಲಿ protons ಇರ್ತವೆ, atom ಅಲ್ಲಿ neutrons ಕೂಡ ಇರ್ತವೆ. Neutrons. Okay. Atom consists of three fundamental particles. They are electrons, protons, and neutrons. These electrons are negatively charged particles. These protons are positively charged particles, and neutrons are neutral in nature. ಇದಕ್ಕೆ ಚಾರ್ಜ್ ಇರೋದಿಲ್ಲ. ಅದಕ್ಕೆ ನೋಡಿ, ಆಟಮ್ ಈಸ್ ಸೆಟ್ ಟು ಬಿ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂತ ಹೇಳ್ತೀವಿ. ಆಟಮ್ಗೆ ಚಾರ್ಜ್ ಇರೋದಿಲ್ಲ. ಯಾಕೆ ಚಾರ್ಜ್ ಇರಲ್ಲ? ಏನ್ ಸರ್ ಪಾಸಿಟಿವ್ ನೆಗೆಟಿವ್ ಎರಡೂ ಹೇಳ್ತಾ ಇದ್ದೀರಾ, ಯಾಕೆ ಚಾರ್ಜ್ ಇರಲ್ಲ ಅಂತ ನೀವು ಕೇಳ್ಬೋದು. ನೆನ್ಪಿಟ್ಕೊಳ್ಳಿ, ಇನ್ ಅನ್ ಆಟಮ್ the number of protons is exactly equal to number of electrons. ಅಂದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೋ ಸೇಮ್ ನಂಬರ್ ಆಫ್ ಪ್ರೋಟಾನ್ಸ್ ಇರೋದ್ರಿಂದ ಆಟಮ್ ಈಸ್ ಸೆಡ್ ಟು ಬಿ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಕ್ಲಿಯರ್? ಓಕೆ, ಈಗ ಆಟಮ್ ಬಗ್ಗೆ ಡಿಸ್ಕಷನ್ ಆಯಿತು. ಆಟಮ್ ಈಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಎನ್ ಎಲಿಮೆಂಟ್ ವಿಚ್ ಕ್ಯಾನ್ ಟೇಕ್ ಪಾರ್ಟ್ ಇನ್ ದ ಕೆಮಿಕಲ್ ರಿಯಾಕ್ಷನ್. ಆಟಮ್ ಕನ್ಸಿಸ್ಟ್ ಆಫ್ ತ್ರೀ ಫಂಡಮೆಂಟಲ್ ಪಾರ್ಟಿಕಲ್: ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್. ಆಫ್ಟರ್ ದ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್, ಪ್ರೋಟಾನ್ಸ್, ನ್ಯೂಟ್ರಾನ್, ಈಗ ನಮಗೆ ಗೊತ್ತಾಯ್ತು ಆಟಮ್ ಅಲ್ಲಿ ಎಲೆಕ್ಟ್ರಾನ್ಸ್ ಇದೆ, ಪ್ರೋಟಾನ್ಸ್ ಇದೆ, ನ್ಯೂಟ್ರಾನ್ಸ್ ಇದೆ ಅಂತ. ಈಗ ಅವ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ನಿಲ್ಲಿದೆ. ಈಗ ಆಟಮ್ ಅಂದ್ರೆ ಇಟ್ ಈಸ್ ಸೆಡ್ ಟು ಬಿ ಹಾರ್ಡ್ ಸ್ಪೆರಿಕಲ್ ಸ್ಫಿಯರ್ ಅಂತಾನೆ ಹೇಳ್ತೀವಿ. ಆಟಮ್ ಅಲ್ಲಿ ಒಂದು ಸೆಂಟ್ರಲ್ ಹೆವಿ ಪೋರ್ಷನ್ ಇರುತ್ತೆ, ಅದನ್ನ ನಾವು ನ್ಯೂಕ್ಲಿಯಸ್ ಅಂತ ಕರಿತೀವಿ. ದಿಸ್ ಈಸ್ ವಾಟ್ ವಿ ಕಾಲ್ ನ್ಯೂಕ್ಲಿಯಸ್. ಅಂಡ್ ಈ ನ್ಯೂಕ್ಲಿಯಸ್ ಸುತ್ತು ಏನಾಗ್ತಾ ಇರುತ್ತೆ, ಎಲೆಕ್ಟ್ರಾನ್ಸ್ ರೆವಾಲ್ವ್ ಆಗ್ತಾ ಇರುತ್ತೆ. ಇದು ನಿಮ್ಗೆ ಗೊತ್ತಿದೆ. Electrons are negatively charged particle. Electrons are revolving around the center of the nucleus. Sir, ಹಾಗಾದ್ರೆ ನ್ಯೂಕ್ಲಿಯಸ್ ಅಲ್ಲಿ ಏನಿರುತ್ತೆ ಸರ್? That nucleus containing protons and neutrons. ನ್ಯೂಕ್ಲಿಯಸ್ ಅಲ್ಲಿ ಏನಿರುತ್ತೆ? ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಇರ್ತಕ್ಕಂಥದ್ದು. ಕ್ಲಿಯರ್? ಒಂದು ಆಟಮ್ ಅಂತ ತಗೊಂಡಾಗ ಆಟಮ್ ಅಲ್ಲಿ ಎಲೆಕ್ಟ್ರಾನ್ಸ್ ಇರ್ತವೆ. ಎಲೆಕ್ಟ್ರಾನ್ಸ್ ನ್ಯೂಕ್ಲಿಯಸ್ ಸುತ್ತುತ್ತಾ ಇರ್ತವೆ ಇನ್ ಎ ಸರ್ಕ್ಯುಲರ್ ಪಾತ್. ಆಮೇಲೆ ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಅಲ್ಲಿ ಇರುತ್ತೆ. ಓಕೆ, ದಿಸ್ ಇಸ್ ದ ಲೊಕೇಶನ್ ಆಫ್ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್. ಫಸ್ಟ್ ಪಿಯುಸಿಗೆ ಎಂಟರ್ ಆದಾಗ ಇದರ ಬಗ್ಗೆ ಡೀಟೇಲ್ ಆಗಿ ಸ್ಟ್ರಕ್ಚರ್ ಆಫ್ ಆಟಮ್ ಅಂತ ಒಂದು ಚಾಪ್ಟರ್ ಇದೆ, ಅಲ್ಲಿ ನಾವು ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡಿ. ಓಕೆ, ಈಗ ಮಾಲಿಕ್ಯೂಲ್ ಅಂದ್ರೆ ಈಗ ಆಟಮ್ ಬಗ್ಗೆ ಡಿಸ್ಕಷನ್ ಆಯ್ತು. ಈಗ ನೆಕ್ಸ್ಟ್ ಮಾಲಿಕ್ಯೂಲ್. ವಾಟ್ ಇಸ್ ಮೀನ್ ಬೈ ಮಾಲಿಕ್ಯೂಲ್? The molecule is made up of two or more atoms of same or different elements. ಒಂದು ಮಾಲಿಕ್ಯೂಲ್ ಫಾರ್ಮೇಶನ್ ಆಗಬೇಕಾದ್ರೆ ಟೂ ಆರ್ ಮೋರ್ ಆಟಮ್ಸ್ ಕಂಬೈನ್ ಆಗಬೇಕು. ಫಾರ್ ಎಕ್ಸಾಂಪಲ್, ವೆನ್ ಟೂ ಹೈಡ್ರೋಜನ್ ಆಟಮ್ಸ್ ಕಂಬೈನ್ ಟು ಫಾರ್ಮ್ ಹೈಡ್ರೋಜನ್ ಮಾಲಿಕ್ಯೂಲ್. ಬರೀ H ಅಂತ ಬರೆದಾಗ ದಿಸ್ ಇಸ್ ಹೈಡ್ರೋಜನ್ ಆಟಮ್. ವೆನ್ ಟೂ ಹೈಡ್ರೋಜನ್ ಆಟಮ್ಸ್ ಕಂಬೈನ್ ಟು ಫಾರ್ಮ್ ಹೈಡ್ರೋಜನ್ ಮಾಲಿಕ್ಯೂಲ್. ಅದಕ್ಕೆ ನಾನು ಡೆಫಿನೇಷನ್ ಹೇಳಿದೆ. ಈಗ ಇನ್ನೊಂದು ಎಕ್ಸಾಂಪಲ್ ತಗೋತೀನಿ ನೋಡಿ. H2 ಮತ್ತೆ CO. This is also molecule. This is also molecule. Here, two hydrogen atoms of same element combine to form H2 molecule. Here, two atoms of different element. ಈಗ ಇಲ್ಲಿ H2 ಫಾರ್ಮೇಶನ್ ಆಗಬೇಕಾದ್ರೆ H ಪ್ಲಸ್ H ಕಂಬೈನ್ ಆದ್ರೆ H2 ಬರುತ್ತೆ. ಬಟ್ ಈಗ ಕಾರ್ಬನ್ ಮಾನಾಕ್ಸೈಡ್ ಬರಬೇಕಾದ್ರೆ ಒಂದು ಕಾರ್ಬನ್ ಆಟಮ್, ಒಂದು ಆಕ್ಸಿಜನ್ ಆಟಮ್ ಕಂಬೈನ್ ಆದ್ರೆ CO ಬರುತ್ತೆ. ಗೊತ್ತಾಯ್ತಾ? ವಾಟ್ ಈಸ್ ಮೀನ್ ಬೈ ಮಾಲಿಕ್ಯೂಲ್? ಮಾಲಿಕ್ಯೂಲ್ ಈಸ್ ಮೇಡ್ ಅಪ್ ಆಫ್ ಟೂ ಆರ್ ಮೋರ್ ಆಟಮ್ಸ್ ಆಫ್ ಸೇಮ್ ಆರ್ ಡಿಫರೆಂಟ್ ಎಲಿಮೆಂಟ್. ಈಗ ಸೇಮ್ ಎಲಿಮೆಂಟ್ಸ್ ಇಂದ ಸೇಮ್ ಆಟಮ್ಸ್ ಕಂಬೈನ್ ಆಗಿ ಕೂಡ ಮಾಲಿಕ್ಯೂಲ್ ಫಾರ್ಮೇಶನ್ ಆಗುತ್ತೆ. ಡಿಫರೆಂಟ್ ಆಟಮ್ಸ್ ಕಂಬೈನ್ ಆದಾಗ ಕೂಡ ಮಾಲಿಕ್ಯೂಲ್ ಫಾರ್ಮೇಶನ್ ಆಗುತ್ತೆ. This H2 is also said to be molecule. Even CO is also said to be molecule. For example, H2O ತಗೊಂಡು H2O is also said to be molecule. This H2O is formed by combining how many hydrogen atom? Two hydrogen atom along with one oxygen atom. ಎರಡು ಹೈಡ್ರೋಜನ್ ಆಟಮ್ಸ್, ಒಂದು ಆಕ್ಸಿಜನ್ ಆಟಮ್ ಕಂಬೈನ್ ಆಗಿ H2O ಮಾಲಿಕ್ಯೂಲ್ ಫಾರ್ಮೇಶನ್ ಆಗಿದೆ. ಅದೇ ತರ NH3 called ammonia molecule. In this ammonia molecule is formed by combining one nitrogen atom with a three hydrogen atom. ಒಂದು ನೈಟ್ರೋಜನ್ ಆಟಮ್, ತ್ರೀ ಹೈಡ್ರೋಜನ್ ಆಟಮ್ಸ್ ಕಂಬೈನ್ ಆಗಿ ಅಮೋನಿಯಾ ಮಾಲಿಕ್ಯೂಲ್ ಫಾರ್ಮೇಶನ್ ಆಗಿದೆ. ಹಾಗಾದ್ರೆ ವಾಟ್ ಈಸ್ ಮೀನ್ ಬೈ ಮಾಲಿಕ್ಯೂಲ್? ಇಟ್ ಈಸ್ ಮೇಡ್ ಅಪ್ ಆಫ್ ಟೂ ಆರ್ ಮೋರ್ ಆಟಮ್ಸ್ ಆಫ್ ಸೇಮ್ ಆರ್ ಡಿಫರೆಂಟ್ ಎಲಿಮೆಂಟ್. ಸೇಮ್ ಆಟಮ್ಸ್ ಕಂಬೈನ್ ಆದ್ರೂ ಮಾಲಿಕ್ಯೂಲ್ ಬರುತ್ತೆ, ಡಿಫರೆಂಟ್ ಆಟಮ್ಸ್ ಕಂಬೈನ್ ಆದ್ರೂ ಕೂಡ ಮಾಲಿಕ್ಯೂಲ್ ಫಾರ್ಮೇಶನ್ ಆಗುತ್ತೆ. ಈಗ ಈ ಮಾಲಿಕ್ಯೂಲ್ಸ್ ಅನ್ನ ಮತ್ತೆ ಕ್ಲಾಸಿಫಿಕೇಶನ್ ಮಾಡೋಣ. ಮಾಲಿಕ್ಯೂಲ್ಸ್ ಆರ್ ಮೇನ್ಲಿ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್: ಹೋಮೋ ಡೈಅಟಾಮಿಕ್ ಮಾಲಿಕ್ಯೂಲ್ and heterodiatomic molecule.
and heterodiatomic molecule. Heterodiatomic molecule. Okay. What is meant by homodiatomic molecule? ಒಂದು ನಿಮಿಷ ನೋಡಿ, ಮಾಲಿಕ್ಯೂಲ್ ಅಂತ ಇದೆ. ಮಾಲಿಕ್ಯೂಲ್ ಫಾರ್ಮೇಶನ್ ಆಗ್ಬೇಕಾದ್ರೆ 2 or more ಆಟಮ್ಸ್ ಕಂಬೈನ್ ಆಗ್ಲೇಬೇಕು. ಓಕೆ, ಇಲ್ಲಿ ಹೋಮೋ ಅಂತ ಇದೆ, ಇಲ್ಲಿ ಹೆಟ್ರೋ ಅಂತ ಇದೆ. ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್ ಹೋಮೋ? ಹೋಮೋ ರೆಪ್ರೆಸೆಂಟ್ ಸೇಮ್, ನೆನ್ಪಿಟ್ಕೊಳ್ಳಿ, ದಟ್ ಹೋಮೋ ರೆಪ್ರೆಸೆಂಟ್ ಸೇಮ್ ಅಂಡ್ ಹೆಟರೋ ರೆಪ್ರೆಸೆಂಟ್ ಡಿಫರೆಂಟ್ ಅಂತ. ಅಲ್ಲಿಗೆ homodiatomic molecules are the molecules obtained by the combination of same type of atoms. 2 or more same type of atoms of same element combined to form homodiatomic molecule. For example, H2 examples na ತಗೊಂಡಾಗ ಹೈಡ್ರೋಜನ್ ಮಾಲಿಕ್ಯೂಲ್ ನ ಎಕ್ಸಾಂಪಲ್ ಆಗಿ ತಗೋಬಹುದು, ಕ್ಲೋರಿನ್ ಮಾಲಿಕ್ಯೂಲ್ ನ ಎಕ್ಸಾಂಪಲ್ ಆಗಿ ತಗೋಬಹುದು, ನೈಟ್ರೋಜನ್ ಮಾಲಿಕ್ಯೂಲ್ ನ ಎಕ್ಸಾಂಪಲ್ ಆಗಿ ತಗೋಬಹುದು. ವೈ ವಿ ಆರ್ ಯೂಸಿಂಗ್ ಡೈ ಅಟಾಮಿಕ್ ಅಂದ್ರೆ ಎರಡು ಆಟಮ್ಸ್ ಸೇಮ್ ಇರಬೇಕು, ಕರೆಕ್ಟಾ? ಹೈಡ್ರೋಜನ್ ಕಂಬೈನ್ಸ್ ವಿತ್ ಹೈಡ್ರೋಜನ್, ಕ್ಲೋರಿನ್ ಕಂಬೈನ್ಸ್ ವಿತ್ ಕ್ಲೋರಿನ್, ನೈಟ್ರೋಜನ್ ಕಂಬೈನ್ಸ್ ವಿತ್ ನೈಟ್ರೋಜನ್. ಹೋಮೋ ಡೈ ಅಟಾಮಿಕ್ ಮಾಲಿಕ್ಯೂಲ್ ಬರೀ ಅಂದ್ರೆ ಸೇಮ್ ಆಟಮ್ಸ್ ಎರಡೆರಡು ಕಂಬೈನ್ ಆಗಿ ನಮಗೆ ಮಾಲಿಕ್ಯೂಲ್ ಫಾರ್ಮೇಶನ್ ಆಗಿದೆ. ಸಿಮಿಲರ್ಲಿ ಹೆಟರೋ ಡೈಅಟಾಮಿಕ್ ಮಾಲಿಕ್ಯೂಲ್ ಗೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. CO ಎಕ್ಸಾಂಪಲ್ ತಗೋಬಹುದು, ಸಿಮಿಲರ್ಲಿ NO ನ ಎಕ್ಸಾಂಪಲ್ ತಗೋಬಹುದು. These two are the best example for heterodiatomic molecule. What is meant by hetero? Hetero is nothing but different. Here two different atoms are combining to form CO molecule. Here nitrogen atom combines with oxygen atom. Nitrogen and oxygen are different. Here carbon and oxygen are different. But here hydrogen same. Chlorine same. Nitrogen is same. Clear? Heterodiatomic molecules are obtained by the combination of 2 or more atoms of different element. Different element atoms combine agಬೇಕು. Okay, they are again classified into two more types. Homo triatomic molecule. Molecule ಅಲ್ಲಿ ಮತ್ತೆ ಎರಡು ಟೈಪ್ ಆಗಿ ಕ್ಲಾಸಿಫಿಕೇಶನ್ ಮಾಡ್ತಾ ಇದೀವಿ. Homo triatomic molecule, hetero triatomic molecule. Same molecule is obtained by the combination of 2 or more atoms of same or different kind. Here homo, what is homo represent? Same. For example, triatomic ಅಂತ ಹೇಳ್ತಾ ಇದ್ದೀವಿ. What is that tri represent? Tri ಅಂದ್ರೆ ಏನು? ಮೂರು ಆಟಮ್ಗಳು ಕಂಬೈನ್ ಆಗಿ ಫಾರ್ಮೇಶನ್ ಆಗಿರ್ತಕ್ಕಂಥ ಮಾಲಿಕ್ಯೂಲ್. ಫಾರ್ ಎಕ್ಸಾಂಪಲ್ ಓಝೋನ್ ಎಕ್ಸಾಂಪಲ್ ಅನ್ನ ತಗೋಣ. Ozone is a best example for a homo triatomic molecule. How many atoms are combining here? 3 atoms. Oxygen. All are same. Hence it is called homo triatomic molecule. Atoms of the same element. 3 atoms of same element. Here what is hetero triatomic molecule? Hetero triatomic molecule andre the 3 different atoms or 2 or more different atoms of element combined to form triatomic molecule. For example, HCl. This is an example for hetero triatomic molecule. Number of atoms present in the molecule is 3. Hydrogen, carbon, nitrogen. All are same or different? Hydrogen is different than carbon compared to nitrogen. Hence it is said to be hetero triatomic molecule. Tri. It means, what is the meaning of tri? 3. ಎಷ್ಟು ಆಟಮ್ಸ್ ಇದೆ ಇಲ್ಲಿ? 3 ಆಟಮ್ಸ್ ಇದೆ. 3 ಆಟಮ್ಸ್ ಸೇಮ್ ಆ ಡಿಫರೆಂಟ್? ಡಿಫರೆಂಟ್. Hence it is called hetero triatomic molecule. Similarly, NH3 ನು NH3 ಆಗಲ್ಲ. CO2. We can take CO2 example. Number of atoms, ಎಷ್ಟು ಆಟಮ್ಸ್ ಇದೆ ಇಲ್ಲಿ? Number of atoms 3 ಇದೆ. ಒಂದು ಕಾರ್ಬನ್ ಆಟಮ್ ಇದೆ, 2 ಆಕ್ಸಿಜನ್ ಆಟಮ್ಸ್ ಇದೆ. Total number of atoms 3 ಇದೆ. Hence it is called triatomic molecule. But all the atoms are same or different? Different. Hence it is called hetero triatomic molecule. Clear? These are the some examples and some classifications of molecule. Homo diatomic, heterodiatomic. Homo triatomic and hetero triatomic molecule. Then atomicity. Next concept is atomicity. Okay, what is the meaning of atomicity? The total number of atoms present in the molecule of the substance is known as atomicity.
ವಾಟ್ ಈಸ್ ಮೀನ್ ಬೈ ಅಟಾಮಿಸಿಟಿ? ಒಂದು ಫಾರ್ಮುಲಾ ಗೊತ್ತಿದ್ರೆ ಅಟಾಮಿಸಿಟಿನ ಹೇಳೋದು ತುಂಬಾ ಸಿಂಪಲ್. ಆ ಫಾರ್ಮುಲಾದಲ್ಲಿ ಟೋಟಲ್ ನಂಬರ್ ಆಫ್ ಆಟಮ್ಸ್, ಅದು ಸೇಮ್ ಕೈಂಡ್ ಇರಬಹುದು, ಡಿಫರೆಂಟ್ ಕೈಂಡ್ ಇರಬಹುದು. ದ ಟೋಟಲ್ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ ದ ಮಾಲಿಕ್ಯೂಲ್ ಆಫ್ ದ ಸಬ್ಸ್ಟೆನ್ಸ್ ಈಸ್ ನೋನ್ ಆಸ್ ಅಟಾಮಿಸಿಟಿ. ಫಾರ್ ಎಕ್ಸಾಂಪಲ್, ಈಗ ನಾನು ನೈಟ್ರೋಜನ್ ಎಕ್ಸಾಂಪಲ್ ತಗೋತೀನಿ. ನೈಟ್ರೋಜನ್ ಗ್ಯಾಸ್ ಫಾರ್ಮುಲಾ ಬಂದು 8. 2 nitrogen atoms are combined to form N2 molecule. This is homodiatomic molecule. What is atomicity? Atomicity of nitrogen is said to be 2. Total number of atoms. How many atoms are there? 2. Nitrogen. 2 atoms ಇದೆ. Similarly, what is the atomicity of O3? O3 formation ಆಗಬೇಕಾದ್ರೆ 3 oxygen atoms combine ಆಗುತ್ತೆ. Atomicity is 3. Similarly, H2O. What is the atomicity of H2O? Total number of atoms present in H2O molecule is how much? 2 hydrogen atom and 1 oxygen atom. Whether it may be same atoms or different atoms. Total number of atoms is nothing but atomicity. 2 plus 1. Total 3. Clear? And HNO3. Nitric acid. What is the atomicity of nitric acid? Atomicity of nitric acid. How much? Total number of atoms present in one molecule of the substance. Hydrogen atom, 1 nitrogen atom and 3 oxygen atom. 3 plus 1 plus 1. Hence atomicity is said to be 5. Clear? What is meant by atomicity? It is the total number of atoms present in one molecule of the substance is known as atomicity. Okay. Next very important concept that is atomic number. Atomic number is represented by the symbol Z, capital letter Z. What is meant by atomic number? We know that atom is nothing but, atom consists of a central heavy portion called a nucleus. That nucleus is surrounded by electrons. Electrons revolve ಆಗ್ತಾ ಇರುತ್ತೆ. ನ್ಯೂಕ್ಲಿಯಸ್ ಅಲ್ಲಿ ಏನಿರುತ್ತೆ? ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಇರುತ್ತೆ. ನ್ಯೂಕ್ಲಿಯಸ್ consists of protons as well as neutrons. Protons and neutrons irutte. Electrons atoms suttu revolve aagta irutte. Electrons are revolving around the center of the nucleus. These protons and neutrons are collectively called as nucleons anta helde nanu. Nucleons. Protons and neutrons are collectively called as nucleus. Irli. ಈಗ atomic number ಏನು ಇಂಡಿಕೇಶನ್ ಮಾಡುತ್ತೆ ಅಂದ್ರೆ, atomic number of an element represent the number of protons or the number of electrons in the atom. ಒಂದು ಆಟಮ್ ಅಲ್ಲಿ ಎಷ್ಟು ಪ್ರೋಟಾನ್ಸ್ ಇದೆ ಅಥವಾ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅನ್ನೋ ನಂಬರ್ ಅನ್ನ ನಾವು ಅಟಾಮಿಕ್ ನಂಬರ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಹೈಡ್ರೋಜನ್ ಅಟಾಮಿಕ್ ನಂಬರ್ ಈಸ್ 1. ಯಾವಾಗ್ಲೂ ಕೂಡ ಅಟಾಮಿಕ್ ನಂಬರ್ ನ ಲೋಯರ್ ಲೆಫ್ಟ್ ಸೈಡ್ ಆಫ್ ದ ಸಿಂಬಲ್ ರೆಪ್ರೆಸೆಂಟ್ ಮಾಡ್ತೀವಿ. ಅಟಾಮಿಕ್ ನಂಬರ್ ಈಸ್ ಆಲ್ವೇಸ್ ರೆಪ್ರೆಸೆಂಟೆಡ್ as lower left side of the symbol. This is atomic number. What does it mean? Atomic number represent the total number of protons or the total number of electrons. ಎಷ್ಟು ನ್ಯೂಟ್ರಲ್ ಆಟಮ್ ಅಲ್ಲಿ ಎಷ್ಟು ಪ್ರೋಟಾನ್ಸ್ ಇರುತ್ತೋ ಅಷ್ಟೇ ಎಲೆಕ್ಟ್ರಾನ್ಸ್ ಕೂಡ ಇರುತ್ತೆ. ಹಾಗಾದ್ರೆ ಅಟಾಮಿಕ್ ನಂಬರ್ ಆಫ್ ಹೈಡ್ರೋಜನ್ is 1. What is the meaning? It containing 1 electron or 1 proton. Similarly, helium atomic number is 2. What does it mean? Helium atomic number 2 indicates the number of proton present in helium nucleus is 2. Number of protons ಎಷ್ಟಿರುತ್ತೆ? 2 ಇರುತ್ತೆ. And the number of electrons also 2. ಎಷ್ಟು ಪ್ರೋಟಾನ್ಸ್ ಇರುತ್ತೋ ಅಷ್ಟೇ ಎಲೆಕ್ಟ್ರಾನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಎಲಿಮೆಂಟ್ ಅಟಾಮಿಕ್ ನಂಬರ್ 100 ಅಂತ ಇಟ್ಕೊಳ್ಳಿ. ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ? 100 ಎಲೆಕ್ಟ್ರಾನ್ಸ್ ಇರುತ್ತೆ. ಎಷ್ಟು ಪ್ರೋಟಾನ್ಸ್ ಇರುತ್ತೆ? 100 ಇರುತ್ತೆ. The element having atomic number 50. What does it indicate? It containing 50 protons and 50 electrons. 50 ಎಷ್ಟು ಪ್ರೋಟಾನ್ಸ್ ಇರುತ್ತೋ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನ್ಯೂಕ್ಲಿಯಸ್ ಸುತ್ತು ರೆವಲ್ವ್ ಆಗ್ತಾ ಇರುತ್ತೆ. ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಮಾತ್ರ ಇನ್ಸೈಡ್ ದ ನ್ಯೂಕ್ಲಿಯಸ್ ಅಲ್ಲಿ ಫಿಕ್ಸ್ ಆಗಿರುತ್ತೆ. ಎಲೆಕ್ಟ್ರಾನ್ಸ್ ಮಾತ್ರ ರೆವಾಲ್ವ್ ಆಗ್ತಾ ಇರುತ್ತೆ. ಯಾಕೆ ಸರ್ ಅದು ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಒಟ್ಟಿಗೆ ಇರುತ್ತೆ? ಎಲೆಕ್ಟ್ರಾನ್ಸ್ ಯಾಕೆ ಸುತ್ತುತ್ತಾ ಇರ್ತವೆ ಅಂದ್ರೆ, ಎಲೆಕ್ಟ್ರಾನ್ ಮಾಸ್ ಇಸ್ ವೆರಿ ನೆಗ್ಲಿಜಿಬಲ್. ಎಲೆಕ್ಟ್ರಾನ್ಗೆ ಮಾಸ್ ತುಂಬಾ ಕಮ್ಮಿ. ಬಟ್ ಪ್ರೋಟಾನ್ ನ್ಯೂಟ್ರಾನ್ ಮಾಸ್ ಆಲ್ಮೋಸ್ಟ್ ಸೇಮ್ ಇರೋದ್ರಿಂದ ಇಬ್ರು ಜೊತೆಗೆ ಇರ್ತಾರೆ. ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಒಟ್ಟಿಗೆ ಯಾಕಿರುತ್ತೆ ಅಂದ್ರೆ, ದ ಮಾಸ್ ಆಫ್ ಪ್ರೋಟಾನ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಮಾಸ್ ಆಫ್ ನ್ಯೂಟ್ರಾನ್.
Clear? What is mean by atomic number? Atomic number represent the number of protons inside the nucleus or number of electron outside the nucleus or revolving around the nucleus. Atomic number of carbon is 6. Atomic number of carbon is 6. Atomic number of carbon is 6. What does it indicate? Number of electrons, how much? 6. Number of protons, again 6. Clear? This is atomic number. Next, mass number. Mass number. Mass number is represented by the symbol A. Okay, what is meant by mass number? ಈಗ ಒಂದು ಆಟಮ್ ಕಂಪ್ಲೀಟ್ ಮಾಸ್ ಡಿಪೆಂಡ್ ಆಗೋದು ಎಲೆಕ್ಟ್ರಾನ್ಸ್ ಮೇಲೆ ಅಲ್ಲ. ಈಗ ನಮಗೆ ಗೊತ್ತಿದೆ ಆಟಮ್ ಅಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ, ಪ್ರೋಟಾನ್ಸ್ ಇರುತ್ತೆ, ನ್ಯೂಟ್ರಾನ್ಸ್ ಇರುತ್ತೆ. ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ನ್ಯೂಕ್ಲಿಯಸ್ ಅಲ್ಲಿ ಇರುತ್ತೆ, ಎಲೆಕ್ಟ್ರಾನ್ಸ್ ರೆವಲ್ವ್ ಆಗ್ತಾ ಇರುತ್ತೆ. ಎಲೆಕ್ಟ್ರಾನ್ ಮಾಸ್ ಇಸ್ ನೆಗ್ಲಿಜಿಬಲ್. ಹೆನ್ಸ್ the entire mass of the atom depends upon the number of protons and number of neutrons. As a result, mass number represented by the symbol A is equal to total number of protons and number of neutrons. This is a formula. Mass number is nothing but the total number of protons and total number of neutrons in the atom is known as mass number. This mass number is represented by the symbol A. Number of protons ಅಂದ್ರೆ ಏನು? ಅಟಾಮಿಕ್ ನಂಬರ್ ಗೊತ್ತಿದೆ. ನಂಬರ್ ಆಫ್ ಪ್ರೋಟಾನ್ಸ್ ಅಂದ್ರೆ ಅಟಾಮಿಕ್ ನಂಬರ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೆ ಅಟಾಮಿಕ್ ನಂಬರ್. ನಂಬರ್ ಆಫ್ ಪ್ರೋಟಾನ್ಸ್ is nothing but atomic number. It is represented by the symbol Z. Plus number of neutrons, the symbol ಏನಪ್ಪಾ ಅಂದ್ರೆ N ಅಂತ. With this formula we can calculate the number of neutron present in the molecule. ಅರ್ಥ ಆಯ್ತಾ? ಇನ್ ದ ಆಟಮ್ ನಂಬರ್ ಆಫ್ ಒಂದು ಆಟಮ್ ಅಲ್ಲಿ ನಂಬರ್ ಆಫ್ ನ್ಯೂಟ್ರಾನ್ಸ್ ಎಷ್ಟಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಈ ಫಾರ್ಮುಲಾ. By knowing the mass number, by knowing the number of protons or the atomic number, we can easily calculate the number of neutron. What is the formula to calculate the number of neutron? N is equals to A minus Z. This is the formula to calculate the number of neutron. What is A represent? Mass number, and Z represent atomic number. For example, helium. Take helium. As I said, what is atomic number of helium? 2. You have to remember the atomic numbers of each and every element. Minimum 30 elements ವರೆಗೂ ನಿಮಗೆ ಗೊತ್ತಿರಬೇಕು. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. Okay, atomic number of helium is 2. What is the meaning? It containing 2 protons and 2 electrons. And the mass number of helium is 4. See, mass number is always represented right side, upper right side of the symbol. Atomic number is represented the lower left side of the symbol. This two number represent atomic number. Atomic number na ನಾವು ಯಾವ symbol ಇಂದ represent ಮಾಡ್ತೀವಿ? Z ಇಂದ represent ಮಾಡ್ತೀವಿ. This is Z and this is A. A value ಎಷ್ಟಿದೆ? 4. Z value ಎಷ್ಟಿದೆ? 2. Then how to calculate? Then how many neutrons present in helium? We can easily calculate. What is the formula? N is equal to A minus Z. What is that A represent? A represent mass number. Mass number is how much? 4. Mass number is 4 minus Z represent atomic number. Atomic number is 2. 4 minus 2 is 2. Hence number of neutron present in helium atom is 2. Clear? Mass number is nothing but the total mass of protons as well as total number of protons and the total number of neutrons. The formula to calculate number of neutron is A minus Z. Okay. For example, take sodium atom with atomic number 11 and mass number is 23. Sodium do atomic number ಎಷ್ಟಿದೆ? 11 ಇದೆ. Mass number 23 ಇದೆ. Okay. Let us try how many electrons, protons and neutron present in this molecule. Okay. Atomic number is 11. It means number of electron present in this sodium is how much? 7. Similarly,
number of protons present in the sodium atom is also 11. As we know that atomic number represent either number of protons or number of electrons. Then how to calculate number of neutrons? Number of neutrons can be calculated by using the formula n is equal to a minus z. This is a formula to calculate the number of neutrons. N is equal to, what is that? A represent mass number. Mass number is how much? 20 minus atomic number. Z represent atomic number. Atomic number is how much? 11. Hence, number of neutron is 12. Number of neutrons are 12. Clear? Number of neutrons are 12. In this way, we can easily calculate the number of neutrons. Similarly, carbon with atomic number 6 and the mass number 12. How many electrons are there? 6. How many protons are there? 6. How many neutrons are there? Mass number minus atomic number. 12 minus 6, that is 6. 6 electrons, 6 protons, 6 neutrons are present in the carbon. Clear? Next, isotopes. What are isotopes? Isotopes, ನೋಡಿ ಇಲ್ಲಿ ಐಸೋ ಅಂದ್ರೆ ಏನಪ್ಪಾ ಅಂದ್ರೆ ಸೇಮ್ ಅಂತ ನೆನ್ಪಿಟ್ಕೊಳ್ಳಿ. ಐಸೋ ಇಸ್ ನಥಿಂಗ್ ಬಟ್ ಸೇಮ್. ಐಸೋಟೋಪ್ಸ್ ಅಂದ್ರೆ ದ ಆಟಮ್ಸ್ ಆಫ್ ದ ಸೇಮ್ ಎಲಿಮೆಂಟ್ ಹ್ಯಾವಿಂಗ್ ಸೇಮ್ ಅಟಾಮಿಕ್ ನಂಬರ್, ಡಿಫರೆಂಟ್ ಮಾಸ್ ನಂಬರ್. ಈಗ ಯಾವ್ದಾದ್ರು ಎರಡು ಎಲಿಮೆಂಟ್ ಅನ್ನ ತಗೊಂಡಾಗ ಅಟಾಮಿಕ್ ನಂಬರ್ ಸೇಮ್ ಇರಬೇಕು, ಮಾಸ್ ನಂಬರ್ ಡಿಫರೆಂಟ್ ಇದ್ರೆ ಅದನ್ನ ನಾವು ಐಸೋಟೋಪ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಕ್ಲೋರಿನ್ ಅಟಾಮಿಕ್ ನಂಬರ್ 1735 ಇದೆ. ಕ್ಲೋರಿನ್ ಅಟಾಮಿಕ್ ನಂಬರ್ 17 ಮತ್ತೆ ಮಾಸ್ ನಂಬರ್ 37 ಇದೆ. ಕ್ಲೋರಿನ್ ಎಕ್ಸಿಸ್ಟ್ ಇನ್ 2 ಐಸೋಟೋಪಿಕ್ ಫಾರ್ಮ್. ಕ್ಲೋರಿನ್ 1735, ಕ್ಲೋರಿನ್ 1737. ನೋಡಿ, ಇದು ಇವೆರಡನ್ನು ಕೂಡ ನಾವು ಐಸೋಟೋಪ್ಸ್ ಎಕ್ಸಾಂಪಲ್ ತಗೋಬಹುದು. ವಾಟ್ ಈಸ್ ಮೀನ್ ಬೈ ಐಸೋ? ಐಸೋ ಈಸ್ ನಥಿಂಗ್ ಬಟ್ ಸೇಮ್. ಏನಾದ್ರೂ ಒಂದು ಸೇಮ್ ಇರಬೇಕು. ಏನ್ ಸೇಮ್ ಇದೆ? ಅಟಾಮಿಕ್ ನಂಬರ್ ಇಸ್ ಸೇಮ್. ಅರ್ಥ ಆಯ್ತಾ? ಲೋಯರ್ ಲೆಫ್ಟ್ ಸೈಡ್ ಆಫ್ ದ ಸಿಂಬಲ್ ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೀವಿ? ದಟ್ ಈಸ್ ಅಟಾಮಿಕ್ ನಂಬರ್. Atomic number is same. Atoms of the same element having same atomic number, different mass number. Mass number different ಇದೆ. ಅದೇ ತರ hydrogen is having 3 isotopic form. Hydrogen, ಡ್ಯೂಟೀರಿಯಂ, ಟ್ರಿಷಿಯಂ. ನೋಡಿ, ಇದನ್ನ ಹೈಡ್ರೋಜನ್ ಅಂತ ಕರಿತೀವಿ. ಅಟಾಮಿಕ್ ನಂಬರ್ 1, ಮಾಸ್ ನಂಬರ್ 1. ಡ್ಯೂಟೀರಿಯಂ ಅಟಾಮಿಕ್ ನಂಬರ್ 1, ಮಾಸ್ ನಂಬರ್ 2. ಟ್ರಿಷಿಯಂ ಅಟಾಮಿಕ್ ನಂಬರ್ 1, ಮಾಸ್ ನಂಬರ್ 3. These 3 are the isotopes of hydrogen. Similarly, carbon. Carbon is having 2 isotopes. Carbon 612, carbon 614. The atoms of the same element having same atomic number, different mass number. ಅಂದ್ರೆ ಏನ್ ಸೇಮ್ ಇರುತ್ತೆ? ನಂಬರ್ ಆಫ್ ಪ್ರೋಟಾನ್ ಸೇಮ್ ಇರುತ್ತೆ ಎರಡರಲ್ಲಿ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಸೇಮ್ ಇರುತ್ತೆ. ಬಟ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಆರ್ ಡಿಫರೆಂಟ್. ನೋಡಿ, 12 minus 6 ಅಲ್ವಾ? ಇಲ್ಲಿ ನಂಬರ್ ಆಫ್ ನ್ಯೂಟ್ರಾನ್ಸ್ ಎಷ್ಟಿದೆಯೋ ಇಲ್ಲಿ ಕೂಡ ಅಷ್ಟೇ ಇರಲ್ಲ. ಅರ್ಥ ಆಯ್ತಾ? ನಂಬರ್ ಆಫ್ ನ್ಯೂಟ್ರಾನ್ಸ್ ಡಿಫರೆಂಟ್ ಇರುತ್ತೆ. ಇದರಲ್ಲಿ ಕೂಡ ಅಷ್ಟೇ ನೋಡಿ. ಇಲ್ಲಿ ನಂಬರ್ ಆಫ್ ನ್ಯೂಟ್ರಾನ್ಸ್ ಎಷ್ಟು? 0. ಇಲ್ಲಿ ನಂಬರ್ ಆಫ್ ನ್ಯೂಟ್ರಾನ್ಸ್ ಎಷ್ಟು? 1. ಇಲ್ಲಿ ನಂಬರ್ ಆಫ್ ನ್ಯೂಟ್ರಾನ್ಸ್ ಎಷ್ಟು? 2. ಬಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 1. ಈಗ ನಾನು ಇಲ್ಲಿ ಎಲೆಕ್ಟ್ರಾನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ಇಲ್ಲಿ ಎಲೆಕ್ಟ್ರಾನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಎಲೆಕ್ಟ್ರಾನ್ಸ್ ಇದರಲ್ಲಿ 1, ಇದರಲ್ಲಿ 1, ಇದರಲ್ಲಿ 1. ನಂಬರ್ ಆಫ್ ಪ್ರೋಟಾನ್ಸ್ 1, ಬಟ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಆರ್ ಡಿಫರೆಂಟ್. ಅರ್ಥ ಆಯ್ತಾ? ವಾಟ್ ಆರ್ ಐಸೋಟೋಪ್ಸ್? ಐಸೋಟೋಪ್ಸ್ ಅಂದ್ರೆ ದ ಆಟಮ್ಸ್ ಆಫ್ ದ ಸೇಮ್ ಎಲಿಮೆಂಟ್ ಹ್ಯಾವಿಂಗ್ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫರೆಂಟ್ ಮಾಸ್ ನಂಬರ್ ಈಸ್ ನೋನ್ ಆಸ್ ಐಸೋಟೋಪ್ಸ್. ನೆಕ್ಸ್ಟ್, ಐಸೋಬಾರ್ಸ್. Isobars. Isobars. What are isobars? Atoms of the different element. ಎರಡು ಡಿಫರೆಂಟ್ ಎಲಿಮೆಂಟ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಆರ್ಗಾನ್ ಮತ್ತೆ ಕ್ಯಾಲ್ಸಿಯಂ ಅನ್ನ ಎಕ್ಸಾಂಪಲ್ ತಗೋತೀವಿ. ಆರ್ಗಾನ್ದು ಅಟಾಮಿಕ್ ನಂಬರ್ 18, ಕ್ಯಾಲ್ಸಿಯಂದು ಅಟಾಮಿಕ್ ನಂಬರ್ 20. ಬಟ್ ಎರಡಕ್ಕೂ ಮಾಸ್ ನಂಬರ್ ನೋಡಿದ್ರೆ ಎರಡಕ್ಕೂ 40 ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ವಾಟ್ ಆರ್ ಐಸೋಬಾರ್ಸ್? ಐಸೋಬಾರ್ಸ್ ಆರ್ ನಥಿಂಗ್ ಬಟ್ atoms of the different element having same mass number, different atomic number. ನೋಡಿ, ಇದು ಮಾಸ್ ನಂಬರ್ ಸೇಮ್ ಇದೆ. ಅವಾಗಲೇ ಐಸೋಟೋಪ್ಸ್ ಅಲ್ಲಿ ಏನಾಗಿತ್ತು? ಅಟಾಮಿಕ್ ನಂಬರ್ ಸೇಮ್ ಇತ್ತು, ಮಾಸ್ ನಂಬರ್ ಡಿಫರೆಂಟ್ ಇತ್ತು. ಬಟ್ ಐಸೋಬಾರ್ಸ್ ಅಲ್ಲಿ ಏನಾಗುತ್ತೆ? ಉಲ್ಟಾ, ಮಾಸ್ ನಂಬರ್ ಈಸ್ ಸೇಮ್ ಬಟ್ ಅಟಾಮಿಕ್ ನಂಬರ್ ಈಸ್ ಡಿಫರೆಂಟ್.
ಅರ್ಥ ಆಯ್ತಾ? ಇಲ್ಲಿ ಏನಪ್ಪಾ ಅಂತಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನೋಡಿ ಎರಡರಲ್ಲೂ ಡಿಫ್ರೆಂಟ್ ಇದೆ, 18 ಇದೆ, 20 ಇದೆ. ನಂಬರ್ ಆಫ್ ಪ್ರೋಟಾನ್ಸ್ ಡಿಫ್ರೆಂಟ್ ಇದೆ, ನಂಬರ್ ಆಫ್ ನ್ಯೂಟ್ರಾನ್ಸ್ ಕೂಡ ಡಿಫ್ರೆಂಟ್ ಇದೆ. ಬಟ್ ಏನೋ ಸೇಮ್ ಇರಬೇಕಲ್ಲ, ಐಸೋ ರೆಪ್ರೆಸೆಂಟ್ ಸೇಮ್. ಏನ್ ಸೇಮ್ ಇದೆ? ಮಾಸ್ ನಂಬರ್ ಇಸ್ ಸೇಮ್. ಕ್ಲಿಯರ್? Okay, we take one more example. Carbon 6, 14, nitrogen 7, 14. These two are also an example for isobars, as atoms of the different element having same mass number, different atomic number. ನೋಡಿ, ಮಾಸ್ ನಂಬರ್ ಸೇಮ್ ಇದೆ, ಅಟಾಮಿಕ್ ನಂಬರ್ ಡಿಫರೆಂಟ್ ಇದೆ. ಅದಕ್ಕೆ ನಾವು ಇದನ್ನ ಐಸೋಬಾರ್ಸ್ ಗೆ ಎಕ್ಸಾಂಪಲ್ ಆಗಿ ತಗೋಬಹುದು. Next, last one, isotones. Last one, isotones. Isotones ಗೆ ಒಂದು ಎಕ್ಸಾಂಪಲ್ ಅನ್ನ ತಗೋತೀನಿ ನೋಡಿ. ಈಗ ಫಾರ್ ಎಕ್ಸಾಂಪಲ್, ಈಗ ಕಾರ್ಬನ್ 6, 14, ನೈಟ್ರೋಜನ್ 7, 15, oxygen 8, 16. This is the best example for isotones. What are isotones? Atoms of the different element are having different atomic number, different mass number, but having identical number of or similar or same number of neutron. Number of neutron same irutte nodi. 16 minus 8. ನಮಗೆ ಗೊತ್ತಿದೆ how to calculate the number of neutron, mass number minus atomic number. 16 minus 8, number of neutrons 8. Here also number of neutrons 8. Here also 14 minus 6, number of neutrons are 8. Iso ಏನೋ ಸೇಮ್ ಇರಬೇಕು ನೋಡಿ. ಐಸೋಟೋಪ್ಸ್ ಅಲ್ಲಿ ಏನ್ ಸೇಮ್ ಇರುತ್ತೆ? ನಂಬರ್ ಆಫ್ ಎಲೆಕ್ಟ್ರಾನ್ಸ್, ನಂಬರ್ ಆಫ್ ಪ್ರೋಟಾನ್ಸ್ ಸೇಮ್ ಇರುತ್ತೆ, ಅಥವಾ ಅಟಾಮಿಕ್ ನಂಬರ್ ಸೇಮ್ ಇರುತ್ತೆ. ಐಸೋಬಾರ್ಸ್ ಅಲ್ಲಿ ಏನ್ ಸೇಮ್ ಇರುತ್ತೆ? ಮಾಸ್ ನಂಬರ್ ಸೇಮ್ ಇರುತ್ತೆ. ಬಟ್ ಐಸೋಟೋನ್ಸ್ ಅಲ್ಲಿ ಏನ್ ಸೇಮ್ ಇರುತ್ತೆ? ನಂಬರ್ ಆಫ್ ನ್ಯೂಟ್ರಾನ್ಸ್ ಸೇಮ್ ಇರುತ್ತೆ. Atoms of the different element having different atomic number, different mass number, but having identical or similar number of neutrons. Okay students, let us solve some objective questions. Under that, first one is, an atom of a phosphorus has an atomic number of 15 and mass number of 31. How many neutrons does it contains? I will repeat again. An atom of a phosphorus has atomic number 15 and mass number 31. How many neutrons does it contains? The phosphorus having atomic number 15 and mass number 31. Phosphorus with atomic number 15 and mass number 31. We have to find out the number of neutron present in the phosphorus. Number of neutron present in the phosphorus. What is the formula to calculate number of neutron? N is equal to A minus Z. What is that? N represent mass number. What is the mass number of phosphorus? 31. What is the atomic number of phosphorus? 15. Hence, number of neutrons present in the phosphorus atom is said to be 16. Hence, option 2 is the right one. Second question is, which of the following is not a homodiatomic molecule? I will repeat again. Which of the following is not a homodiatomic molecule? Okay. Second question is, which of the following is not a homodiatomic molecule? Homodiatomic molecule. Atomicity is 2, but the combining atom is same kind, means homodiatomic. The combining atoms are different, means that is heteroatomic molecule. Diatomic molecule. ಇಲ್ಲಿ question ಏನಿದೆ? Which of the following is not a homodiatomic molecule? See, hydrogen is said to be homodiatomic molecule. Both the hydrogens are same. Here, nitrogen, homodiatomic molecule. But here in option C, it is a diatomic molecule, no doubt, but it is not a homodiatomic molecule. It is considered as heterodiatomic molecule because two atoms of different elements are combining. Nitrogen atom and oxygen atom combine ಆಗಿ ನಮಗೆ NO formation ಆಗ್ತಾ ಇದೆ. Here oxygen is also diatomic, homodiatomic. Here also homodiatomic. H2 is also homodiatomic. Hence, in all these options, which is not a homodiatomic molecule, means that is option C. That is NO. Third question. The number of protons in the nucleus constitute its. The number of protons in the nucleus constitute its. Next question.
the number of protons in the nucleus. The number of protons in the nucleus or the number of electrons in the atom is known as atomic number. The number of protons in the nucleus is known as atomic number. Atomic number. Hence, which option is correct? Option B. Hence, option B is the right one. Number of protons in the nucleus of an atom is known as atomic number. Fourth question. Which of the following pairs represent isobars? I will repeat again. Which of the following pairs represents isobars? The next question is, which of the following are isobars? What are isobars? ನಾನು ಅವಾಗಲೇ ಹೇಳಿದ್ದೀನಿ, isobars are nothing but atoms of the different elements are having same mass number, different atomic number. Mass number ಯಾವಾಗಲೂ ಕೂಡ ಅಪ್ಪರ್ ರೈಟ್ ಸೈಡ್ ಆಫ್ ದ ಸಿಂಬಲ್ ರೆಪ್ರೆಸೆಂಟ್ ಮಾಡ್ತೀವಿ. ನೋಡಿ, ಈ ಫಸ್ಟ್ ಆಪ್ಷನ್ ಅಲ್ಲಿ ಏನಿದೆ, ಅಟಾಮಿಕ್ ನಂಬರ್ ಸೇಮ್ ಇದೆ, ಮಾಸ್ ನಂಬರ್ ಡಿಫರೆಂಟ್ ಇದೆ. ಇಟ್ ಈಸ್ ಐಸೋಟೋಪ್. ಫಸ್ಟ್ ಆಪ್ಷನ್ ಐಸೋಟೋಪ್ ಗೆ ಎಕ್ಸಾಂಪಲ್. ಆಪ್ಷನ್ ಬಿ ಗೆ ಬನ್ನಿ. ಆಪ್ಷನ್ ಬಿ ಅಲ್ಲಿ ಅಟಾಮಿಕ್ ನಂಬರ್ ಡಿಫರೆಂಟ್ ಇದೆ, ಮಾಸ್ ನಂಬರ್ ಸೇಮ್ ಇದೆ. ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ ಹ್ಯಾವಿಂಗ್ ಸೇಮ್ ಮಾಸ್ ನಂಬರ್, ಡಿಫರೆಂಟ್ ಅಟಾಮಿಕ್ ನಂಬರ್ ಈಸ್ ಸೆಡ್ ಟು ಬಿ ಐಸೋಬಾರ್ಸ್. ಅರ್ಥ ಆಯ್ತಾ? ಇದು ಐಸೋಬಾರು ಅಲ್ಲ, ಐಸೋಟೋಪ್ಸು ಅಲ್ಲ. ಓಕೆ. Fifth question. Atoms having different atomic number as well as different mass number but having same number of neutrons are. I'll repeat again. Atoms having different atomic number as well as different mass number but having same number of neutrons are. Okay. The next question is, atoms of different element having different atomic number, different mass number and same number of neutrons. ಯಾವುದು? ಐಸೋಟೋಪ್ಸಾ, ಐಸೋಬಾರ್ಸಾ, ಐಸೋಟೋನ್ಸಾ? Yes, definitely it is isotone. Isotones are having same number of neutrons but different mass number and different atomic number. Atomic number different ಇರುತ್ತೆ, mass number different ಇರುತ್ತೆ, but ಏನ್ ಸೇಮ್ ಇರುತ್ತೆ? Number of neutrons ಮಾತ್ರ ಸೇಮ್ ಇರುತ್ತೆ. That is said to be isotone. Hence, option B is correct. Students, try these questions as homework.